So types of cloud computing. So we have already discussed. So public cloud. So it is an internet based storage access. So it is available for authorized users. So you go to Mysore railway station. Mysore railway station ಗೆ ಹೋಯ್ತು ಅಂತ ಹೇಳಿದ್ರೆ ಸೊ ನಿಮಗೆ ವೆರಿಫಿಕೇಶನ್ ಕೇಳುತ್ತೆ, ಜಿಮೇಲ್ ವೆರಿಫಿಕೇಶನ್. ಸೊ ನಿಮಗೆ OTP ಬರುತ್ತೆ. ವೈಫೈ ಆನ್ ಮಾಡಿ ನೀವು ಓಕೆ ಕೊಟ್ರೆ ನಿಮಗೆ ಮೈಸೂರು ರೈಲ್ವೆ ಸ್ಟೇಷನ್ದು ವೈಫೈ ಅವೈಲೇಬಲ್ ಇರುತ್ತೆ. ಇಫ್ ಯು ಸೆಲೆಕ್ಟ್, ಸೊ ದೇ ವಿಲ್ ಆಸ್ಕ್ ಫಾರ್ ಅಥೆಂಟಿಕೇಶನ್. ಸೊ ಇಫ್ ಯು ಪ್ರೊವೈಡ್ ಅಥೆಂಟಿಕ್ ಜಿಮೇಲ್, ಸೊ ಅಥವಾ ಅದು ಒಂದು OTP ಬರುತ್ತೆ. OTP ನ ಎಂಟರ್ ಮಾಡಿದ್ರೆ ಸೊ ಯು ಆರ್ ಫ್ರೀ ಟು ಯೂಸ್ ದ ವೈಫೈ. ಸೊ ದಟ್ ಮೀನ್ಸ್ authorized users. That means just to filter out the criminal activities ಅಷ್ಟೇನೆ. ಸೊ ಕ್ರಿಮಿನಲ್ಸ್ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದಲ್ವಾ, ಅದನ್ನ ಫಿಲ್ಟರ್ ಔಟ್ ಮಾಡೋದಕ್ಕೆ. ಸೊ ಇಟ್ ವಿಲ್ ಪ್ರೊವೈಡ್ ಸರ್ವಿಸ್ ಫಾರ್ ದ authorized users. So that is one thing. That is about public cloud. So to use a particular service, you are not supposed to be the owner of that particular service. Even as a customer, you can easily use the service. So that is the meaning of public cloud. So it is available. It is something like your park iddage. So ella authentic activities na park alli ಮಾಡಬಹುದಾ ಅಲ್ವಾ? ಸೊ ಯೂಶುವಲ್ ಆಗಿ ಒಟ್ಟಿಗೆ ಕೂತ್ಕೊಬಹುದು, ಒಟ್ಟಿಗೆ ಮಾತಾಡಬಹುದು, ವಾಕ್ ಮಾಡಬಹುದು. ಸೊ ಯು ಕ್ಯಾನ್ ಎಂಜಾಯ್ ದ ಎನ್ವಿರಾನ್ಮೆಂಟ್. ಸೊ ಹಾಗಾಗಿ ಪಾರ್ಕ್ ಅಲ್ಲಿ ವಾಕ್ ಮಾಡೋದಕ್ಕೆ ನೀವು ಓನರ್ ಆಗಿರ್ಬೇಕಾ ಪಾರ್ಕಿಗೆ? So no need to be owner. So that is one thing. Hardware, no ownership of hardware or software. So everything is managed by service provider. Example is either Google or Amazon. Public cloud is idea. So it is one of the service among cloud computing. Second one is private cloud. Either it may be single person or individual. Either single person agirbodu or it may be any particular organization. So best example is your DRDO, Defense Research and Development Organization ಏನಿದೆ ಅಲ್ವಾ, ISRO ಆಗಿರ್ಬೋದು. ಸೊ ನಾವು ಡಿಸ್ಕಸ್ ಮಾಡಿದ್ವಿ ಗೊತ್ತಾ, ಆಕಾಶ್ ತೀರನ ಡೆವಲಪ್ ಮಾಡಿದ್ರು. ಸೊ ಟಿಲ್ ಇಟ್ ವಾಸ್ ಇನ್ ದ ನ್ಯೂಸ್ ಪೇಪರ್, ಯಾವತ್ತು ನ್ಯೂಸ್ ಪೇಪರ್ಗೆ ಬಂತು, ಟಿಲ್ ದ ಡೇಟ್ ವಿ ಆರ್ ನಾಟ್ ಅವೇರ್ ಆಫ್ ದೋಸ್ ಥಿಂಗ್ಸ್. ಹೌ? ಸೊ ಎಲ್ಲವನ್ನ ಟ್ರಾನ್ಸಾಕ್ಷನ್ ಮಾಡ್ತಾ ಇರ್ತಾರೆ. ಸೊ ಸ್ಪೇರ್ ಪಾರ್ಟ್ಸ್ ಡೆವಲಪ್ ಮಾಡ್ತಾ ಇದ್ದಾರೆ, ಟೆಕ್ನಾಲಜಿ ಡೆವಲಪ್ ಮಾಡ್ತಾ ಇದ್ದಾರೆ. ಬಟ್ ಇಟ್ ವಾಸ್ ಕೆಪ್ಟ್ ಕಾನ್ಫಿಡೆನ್ಶಿಯಲ್ ಅಂಡರ್ ಪ್ರೈವೇಟ್ ಕ್ಲೌಡ್. ಸೊ ದೇ ವಿಲ್ ಪರ್ಚೇಸ್ ಎ ಸಪರೇಟ್ ಸ್ಪೇಸ್. ಸೊ ಅದನ್ನ ಯಾರು ಕೂಡ ಬೇರೆ ಎಕ್ಸ್ಟರ್ನಲ್ ಹೊರಗಡೆ ಇರೋರು ಯಾರು ಕೂಡ ಅಕ್ಸೆಸ್ ಮಾಡೋದಕ್ಕೆ ಆಗೋದೇ ಇಲ್ಲ. ಕ್ಲಿಯರಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಪ್ರೈವೇಟ್ ಕ್ಲೌಡ್. ಬೆಸ್ಟ್ ಎಕ್ಸಾಂಪಲ್ಸ್ ಇಸ್ ಯುವರ್ ಡಿಫೆನ್ಸ್ ಇನ್ಫಾರ್ಮೇಶನ್ ಸ್ಟೋರೇಜ್. ಸೊ ಸಮಥಿಂಗ್. ಸೊ ಅದೇ ರೀತಿಯಾಗಿ ಕಾನ್ಫಿಡೆನ್ಶಿಯಲ್ ಮ್ಯಾಟರ್ಸ್ ನೀವೆಲ್ಲ ಪ್ರೈವೇಟ್ ಇಂಡಸ್ಟ್ರಿಗಳನ್ನ ತಗೊಂಡ್ರೆ, ಐದರ್ ಇಟ್ ಈಸ್ ಇನ್ಫೋಸಿಸ್ ಆಗಿರ್ಬೋದು, HCL, ಬಯೋಕಾನ್, ಯು ನೇಮ್ ಎನಿ ಪ್ರೈವೇಟ್ ಕಂಪನೀಸ್, ಅವರೆಲ್ಲರೂ ಕೂಡ ದೇ ವಿಲ್ ಪರ್ಚೇಸ್ ಪ್ರೈವೇಟ್ ಕ್ಲೌಡ್. ಸೊ ಪ್ರೈವೇಟ್ ಕ್ಲೌಡ್ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ವೈ ವಿ ನೀಡ್ ಪ್ರೈವೇಟ್ ಕ್ಲೌಡ್? ಒನ್ ಇಸ್ ಫಾರ್ ಸೆಕ್ಯೂರಿಟಿ ಪರ್ಪಸ್ ಅಲ್ವಾ? ಸೊ ಒನ್ ಟು ಮೇಂಟೈನ್ ದ ಕಾನ್ಫಿಡೆನ್ಶಿಯಾಲಿಟಿ. ಸೊ ಡಿಫೆನ್ಸಿನ ಇನ್ಫಾರ್ಮೇಶನ್ ಆರ್ ವೆರಿ ಕಾನ್ಫಿಡೆನ್ಶಿಯಲ್. ಸೊ ಹಾಗಾಗಿ ಬೇರೆ ಯಾರು ಏನ್ ಮಾಡೋದಕ್ಕಾಗಲ್ಲ. ಇಫ್ ಇಟ್ ಇಸ್ ನಾಟ್ ಪ್ರೈವೇಟ್ ಕ್ಲೌಡ್, ಸೊ ಡೆಫಿನೆಟ್ಲಿ ಪಾಕಿಸ್ತಾನ್, ಚೈನಾ ವಿಲ್ ಅಸೆಸ್ ದ ಡಾಟಾ. ಡಾಟಾವನ್ನ ಚೋರಿ ಮಾಡಿ ಆಕಾಶ್ ತೀರ್ ಡೆವಲಪ್ ಆಗಕ್ಕೆ ಮುಂಚೆನೆ ಎಲ್ಲ ಇನ್ಫಾರ್ಮೇಶನ್ ತಗೊಂಡು ಹೋಗಿರ್ತಿದ್ರು. ಸೊ ದಟ್ ಇಸ್ ವೈ ವಿ ಆರ್ ಯೂಸಿಂಗ್ ಪ್ರೈವೇಟ್ ಕ್ಲೌಡ್. ಸೇಮ್ ಥಿಂಗ್. ಸೊ ದಿಸ್ ಇಸ್ ಯುವರ್ BMTC ಬಸ್. ಸೊ ದಿಸ್ ಇಸ್ ಯುವರ್ ಪ್ರೈವೇಟ್ ಕಾರ್ ಅಲ್ವಾ? ಸೊ ವಿ ಹ್ಯಾವ್ ಅನದರ್ ಒನ್ ಕಾಲ್ಡ್ ಆಸ್ ಥರ್ಡ್ ಒನ್ ಇಸ್ ಹೈಬ್ರಿಡ್ ಒನ್. ಈಸ್ ಸಮಥಿಂಗ್ ಲೈಕ್ ಯುವರ್ ಓಲಾ ಅಥವಾ ಊಬರ್ ಕ್ಯಾಬ್. ಸೊ ಇಲ್ಲಿ ಗವರ್ಮೆಂಟ್ ಎಂಪ್ಲಾಯೀಸ್ ಬೇಕಾದ್ರೂ ಹೋಗ್ಬೋದು. ಸೊ ಪ್ರೈವೇಟ್ ಅವರಾದ್ರೂ ಅದನ್ನ ಬುಕ್ ಮಾಡ್ಕೊಂಡು ಯು ಕ್ಯಾನ್ ಯೂಸ್. ಸೊ ಬೋತ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಪಾರ್ಟೀಸ್ ಕ್ಯಾನ್ ಯೂಸ್ ದ ಕ್ಲೌಡ್ ಕಂಪ್ಯೂಟಿಂಗ್ ಸರ್ವಿಸ್. ದಟ್ ಈಸ್ ಕಾಲ್ಡ್ ಆಸ್ ಹೈಬ್ರಿಡ್ ಕ್ಲೌಡ್. ಕರೆಕ್ಟಾ? ಸೊ ಎಕ್ಸಾಂಪಲ್ ನಿಮಗೆ ನೆಟ್ಫ್ಲಿಕ್ಸ್. ಸೊ ನೆಟ್ಫ್ಲಿಕ್ಸ್ ಅಲ್ಲಿ ಅದನ್ನ ಉಪಯೋಗಿಸ್ಕೊಂಡು ಗವರ್ನಮೆಂಟ್ ಅವರು ಕೂಡ ಏನ್ ಮಾಡ್ಬೋದು, ಅಡ್ವರ್ಟೈಸ್ ಅನ್ನ ಕೊಡ್ಬೋದು. ಆರ್ ಯು ಕ್ಯಾನ್ ಜನರೇಟ್ ಯುವರ್ ಓನ್ ವಿಡಿಯೋ ಅಥವಾ ಮೂವಿಯನ್ನ ಡೆವಲಪ್ ಮಾಡಿ ಯು ಕ್ಯಾನ್ ಅಪ್ಲೋಡ್ ಇನ್ ದ ನೆಟ್ಫ್ಲಿಕ್ಸ್. ಬೋತ್ ಗವರ್ನಮೆಂಟ್ ಆಸ್ ವೆಲ್ ಆಸ್ private parties can use the cloud computing service. So that is called as hybrid service. So next one is application of cloud computing. So where you can apply. So 5 cloud computing application. Next heading, application of cloud computing. 1,
ಸೊ ಡಾಟಾ ಅನಾಲಿಸಿಸ್ ಮಾಡೋದಕ್ಕೆ ಯೂಸ್ ಮಾಡ್ಬೋದಾ? ಸೊ ಆಲ್ ದ ಡಾಟಾಸ್, ಈವನ್ ನಮ್ಮ ಮೆಟೀರಿಯಲಾಜಿಕಲ್ ಡಿಪಾರ್ಟ್ಮೆಂಟ್ IMD, ಸೊ ಅಲ್ಲಿ ಇನ್ಫಾರ್ಮೇಶನ್ ಎಲ್ಲ ಸ್ಟೋರ್ ಆಗಿರೋದು ಎಲ್ಲಿ ಸ್ಟೋರ್ ಆಗಿರುತ್ತೆ? ಫಾರ್ ದ ಇನ್ಫಾರ್ಮೇಶನ್ ಆಫ್ ಪಾಸ್ಟ್ 30 years ಆಫ್ ಕ್ಲೈಮೇಟ್. ಲಾಸ್ಟ್ 30 ವರ್ಷದಿಂದ ಇಂಡಿಯಾದಲ್ಲಿ ಕ್ಲೈಮೇಟ್ ಯಾವ ರೀತಿ ಚೇಂಜ್ ಆಗ್ತಾ ಇದೆ. ಸೊ ವೇರ್ ದೇ ಜನರಲಿ ಸ್ಟೋರ್ ದೀಸ್ ಡಾಟಾಸ್? ಇನ್ ಕ್ಲೌಡ್. ಸೊ ಒಂದೇ ಪ್ಲೇಸ್ ಅಲ್ಲಿ ಇರೋದ್ರಿಂದ ಸೊ ಲಾಸ್ಟ್ 10 years ಇಂದ ಟ್ರೆಂಡ್ ಅನಾಲಿಸಿಸ್ ಏನಿದೆಯೋ, ಡಾಟಾ ಅನಾಲಿಸಿಸ್ ಏನಿದೆಯೋ ಅದನ್ನ ಮಾಡೋದಕ್ಕೆ ಸೊ ದಿಸ್ ಇನ್ಫಾರ್ಮೇಶನ್ ವಿಲ್ ಬಿ ಅವೈಲೇಬಲ್ ಅಲ್ವಾ? ಸೊ ಇದನ್ನ ನೀವು ತಗೊಳ್ಳಿ, ಲಾಸ್ಟ್ 30 years ಇದನ್ನ ನೀವು ಯಾವ್ದೋ ಒಂದು ಬುಕ್ಸ್ ಅಲ್ಲಿ ಬರ್ದಿಟ್ಟಿದ್ದೀರಾ, ಒಂದು ಲೆಡ್ಜರ್ ನಲ್ಲಿ ಎಂಟರ್ ಮಾಡಿದೀರಾ. ಇಸ್ ಇಟ್ ಈಸಿ ಟು ಅನಲೈಸ್ ದೋಸ್ ಡಾಟಾ? 30 ವರ್ಷ ಡಾಟಾ ಅಂತ ಹೇಳಿದ್ರೆ ಇಲ್ಲಿ ರೂಮ್ ತುಂಬ ಹೋಗುತ್ತೆ ಬುಕ್ಸ್. ಇದನ್ನ ಹುಡುಕಿ ಬರೀ ಪೇಜ್ ತೆಗಿಯೋದ್ರೊಳಗಡೆ ಸತ್ತೋಗಿರ್ತೀವಿ, ಹೌದಾ ಇಲ್ಲೋ? ಸೊ ಇಲ್ಲಿ ಸೊ ರೈನಿ ಸೀಸನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಸೊ ಯಾವಾಗ ನಿಮಗೆ ಎಲ್ ನೀನೋ ಬಂದಿದೆ, ಯಾವಾಗ ಲಾ ನೀನೋ ಬಂದಿದೆ. ಇಫ್ ಯು ವಾಂಟ್ ಟು ಅನಲೈಸ್ ಇಂಡಿಯಾದಲ್ಲಿ ಯಾವಾಗ ಎಲ್ ನೀನೋ ಇತ್ತು, ಸೊ ಫಾರ್ ಹೌ ಮೆನಿ ಇಯರ್ಸ್, ಸೊ ಯಾವ ವರ್ಷದಲ್ಲಿ ಲಾ ನೀನಾ ಜಾಸ್ತಿ ಆಗಿದೆ ಫ್ರಮ್ ಪಾಸ್ಟ್ 30 years. ಕೀವರ್ಡ್ ಅನ್ನ ಹೊಡೆದ್ರೆ ಸಾಕು. ಇಫ್ ಯು ಎಂಟರ್ ಲಾ ನೀನಾ ಆರ್ ಎಲ್ ನೀನೋ, ಇಮಿಡಿಯೇಟ್ ಆಗಿ ಯಾವ ಇಯರ್ ಅಲ್ಲಿ ಲಾ ನೀನಾ ಇದೆ, ಯಾವ ಇಯರ್ ಅಲ್ಲಿ ಎಲ್ ನೀನೋ ಇದೆ, ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ಡಾಟಾಸ್ ವಿಲ್ ಬಿ ಅವೈಲೇಬಲ್ ಅಲ್ವಾ? ಸೊ ಹೆನ್ಸ್ ಇಟ್ ಈಸ್ ಅವೈಲೇಬಲ್ ಫಾರ್ ಈಸಿಲಿ ಅವೈಲೇಬಲ್ ಫಾರ್ ಡಾಟಾ ಅನಾಲಿಸಿಸ್. ನೆಕ್ಸ್ಟ್ ಅಪ್ಲಿಕೇಶನ್ಸ್. ಸೊ ಅಪ್ಲಿಕೇಶನ್ಸ್ ಅನ್ನ ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ತಗೊಂಬೇಡಿ. ಸೊ ನೆಕ್ಸ್ಟ್ ನಿಮಗೆ ವರ್ಡ್ಸ್ ಅಲ್ಲಿ ನೀಟಾಗಿ ಕೊಟ್ಟಿದ್ದೀನಿ, ಇನ್ನು ಈಸಿ ಆಗಿದೆ. ಸೊ ಹಿಯರ್ application of cloud computing, one is storage is secured. Storage is secured. So Google Drive ಯೂಸ್ ಮಾಡಿದಿರಲ್ವಾ? ಸೊ ನೀವು ಮೊಬೈಲ್ ಇಂದ ಗೂಗಲ್ ಡ್ರೈವ್ ಗೆ ಹಾಕಿದ್ರೆ ಯು ಕ್ಯಾನ್ ಅಸೆಸ್ ಥ್ರೂ ಯುವರ್ ಕಂಪ್ಯೂಟರ್, ಕರೆಕ್ಟಾ? ಸೊ ಗೂಗಲ್ ಡ್ರೈವ್ ಗೆ ಹಾಕಿ ನೀವು ಲ್ಯಾಪ್ಟಾಪ್ ಅಲ್ಲೇ ಹಾಕಿದ್ರೆ, ಸೈಬರ್ ಸೆಂಟ್ರಿಗೆ ಹೋದ್ರೆ ಥ್ರೂ ಯುವರ್ ಇಮೇಲ್ ಯು ಕ್ಯಾನ್ ಅಸೆಸ್ ಯುವರ್ ಗೂಗಲ್ ಡ್ರೈವ್. ಸೊ ಇದನ್ನ ಬಿಟ್ಟು ಸೊ ನಾನು ಜನರೇಟ್ ಮಾಡಿರೋ ಡಾಟಾಗೆ, ಗೂಗಲ್ ಡ್ರೈವ್ ಅಲ್ಲಿ ಇರೋ ನನ್ನ ಡಾಟಾಗೆ ಕ್ಯಾನ್ ಯು ಅಸೆಸ್? ನೀವು ಅದನ್ನ ಓಪನ್ ಮಾಡಿ ನೋಡೋದಕ್ಕಾಗತ್ತಾ? ಸೊ ಇಟ್ ಈಸ್ ನೋವೇರ್ ಅವೈಲೇಬಲ್ ಫಾರ್ ಥರ್ಡ್ ಪಾರ್ಟಿ. ಇಟ್ ಈಸ್ ಅವೈಲೇಬಲ್ ಓನ್ಲಿ ವಿತ್ ಇನ್ ಮೈ ಗ್ಯಾಡ್ಜೆಟ್ಸ್, ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಕಂಪ್ಯೂಟರ್ ಸೆಂಟರ್. ನಾನು ಜಿಮೇಲ್ ಮೂಲಕನೇ ಓಪನ್ ಮಾಡಬೇಕು. ಸೊ ದಟ್ ಈಸ್ ವೈ ದಿಸ್ ಡಾಟಾ ಈಸ್ ಸೆಕ್ಯೂರ್ಡ್. ಬೆಸ್ಟ್ ಎಕ್ಸಾಂಪಲ್ ಈಸ್ ಯುವರ್ ಗೂಗಲ್ ಡ್ರೈವ್. Clear? Second one is, first one. Second one is online marketplace. Best example is Amazon, Flipkart. So ಇವರಿಗೆ ಕ್ಲೌಡ್ ಕಂಪ್ಯೂಟಿಂಗ್ ಇಲ್ಲ ಅಂತ ಹೇಳಿದ್ರೆ ಒಂದೇ ₹1 ವ್ಯಾಪಾರ ಆಗ್ತಿತ್ತಾ? ಸೊ ಟೋಟಲಿ ದೇ ಆರ್ ಡಿಪೆಂಡೆಂಟ್ ಆನ್ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ವಾ? ಸೊ ಬಿಕಾಸ್ ಆಫ್ ವಿಚ್ ದೇ ಆರ್ ಅನಲೈಸಿಂಗ್ ಯುವರ್ ಮೆಂಟಾಲಿಟಿ. ಸೊ ಹೌ ಮೆನಿ ಗರ್ಲ್ಸ್ ಆರ್ ಪರ್ಚೇಸಿಂಗ್, ಸೊ ಆ ಶಾಪಿಂಗ್ ಎಷ್ಟು ಜನ ಮಾಡ್ತಾ ಇದ್ರೆ, ಹೌ ಮೆನಿ ಬಾಯ್ಸ್, ಸೊ ವಾಟ್ ಆರ್ ದ ಟೈಪ್ಸ್ ಆಫ್ ಡಿಮ್ಯಾಂಡ್, ಸೊ ಯಾವ್ಯಾವ ಟೈಪ್ ಅಲ್ಲಿ ಮಾರ್ಕೆಟ್ ನಲ್ಲಿ ಅಟ್ ಪ್ರೆಸೆಂಟ್ ಡಿಮ್ಯಾಂಡ್ ಇದೆ. ಸೊ ಸ್ಟಾರ್ಟ್ಅಪ್ಸ್ ಯಾರಾದ್ರೂ ಇದ್ರೆ, ಇವಾಗ ಚನ್ನಪಟ್ಟಣದಲ್ಲಿ ಗೊಂಬೆಗಳು ಮಾಡ್ತಾರಲ್ವಾ? ಸೊ ಚನ್ನಪಟ್ಟಣ ಗೊಂಬೆಗಳನ್ನ ಕೂಡ ಟ್ರೈಬಲ್ ಮಿನಿಸ್ಟ್ರಿ ಅವರು, ಸೊ ದೇ ಹ್ಯಾವ್ ಪ್ರೊವೈಡೆಡ್ ಆಪರ್ಚುನಿಟಿ ಟು ಸೆಲ್ ದೇರ್ ಆರ್ಟಿಕಲ್ಸ್. ಚನ್ನಪಟ್ಟಣ ಗೊಂಬೆಗಳು ಕೂಡ ನವಡೇಸ್ ಇಟ್ ಈಸ್ ಅವೈಲೇಬಲ್ ಇನ್ ಅಮೆಜಾನ್. ಸೊ ಹೌ ದೇ ಆರ್ ಸೆಲ್ಲಿಂಗ್? ಸೇಲ್ ಮಾಡಬೇಕು ಅಂದ್ರೆ ವಾಟ್ ಇಸ್ ದ ಸೋರ್ಸ್? ಇಂಟರ್ನೆಟ್ ಅಥವಾ ಕ್ಲೌಡ್ ಕಂಪ್ಯೂಟಿಂಗ್ ಅಲ್ವಾ? ಹಾಗಾಗಿ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ದ ಬೆಸ್ಟ್ ಪ್ಲೇಸ್ ಫಾರ್ ಆನ್ಲೈನ್ ಇ ಕಾಮರ್ಸ್ ಸೆಂಟರ್ಸ್. ಸೆಕೆಂಡ್ ಒನ್, ಆನ್ಲೈನ್ ಮಾರ್ಕೆಟ್ ಪ್ಲೇಸ್. ಎಕ್ಸಾಂಪಲ್ ಇಸ್ ಅಮೆಜಾನ್ ಅಂಡ್ ಫ್ಲಿಪ್ಕಾರ್ಟ್. ಡನ್. ನೆಕ್ಸ್ಟ್ ಒನ್, ಸೊ ಕ್ಲೌಡ್ ಕಂಪ್ಯೂಟಿಂಗ್ ಇಸ್ ಆಲ್ಸೋ ಹೆಲ್ಪ್ಫುಲ್ ಟು ವಾಚ್ ಮೂವೀಸ್ ಅಲ್ವಾ? ಸೊ ಅದನ್ನ ಕೂಡ ನೋಡ್ತೀವಿ ಯೂಶುವಲ್ ಆಗಿ ನೆಟ್ಫ್ಲಿಕ್ಸ್ ಅಲ್ಲಿ. ಸೊ ಯು ಕ್ಯಾನ್ ವಾಚ್ ಎನಾರ್ಮಸ್ ನಂಬರ್ ಆಫ್ ಮೂವೀಸ್. ಸೊ ನೆಟ್ಫ್ಲಿಕ್ಸ್ ಅಲ್ಲಿರೋ ಮೂವಿಗಳೆಲ್ಲ ಎಲ್ಲಿ ಸ್ಟೋರ್ ಆಗಿದೆ? ಇಟ್ ಈಸ್ ಸ್ಟೋರ್ಡ್ ಇನ್ ಕ್ಲೌಡ್. ಸೊ ದಟ್ ಈಸ್ ಥರ್ಡ್ ಯೂಸ್. ಸೊ ಇದೆಲ್ಲ ನಿಮಗೆ ಗೊತ್ತಿರೋದೇನೆ. ಜಸ್ಟ್ ಟೇಕ್ ಡೌನ್ ದಿಸ್ ಹೆಡಿಂಗ್ ಅಲಾಂಗ್ ವಿತ್ ಎಕ್ಸಾಂಪಲ್. ಅದಕ್ಕೋಸ್ಕರ ಸ್ವಲ್ಪ ಸ್ಪೀಡ್ ಆಗಿ ಹೋಗ್ತಾ ಇದೀನಿ ಅಲ್ವಾ? ಸೊ ಎಕ್ಸ್ಪ್ಲೈನ್ ಮಾಡೋದೆಲ್ಲ ಸ್ಟಾರ್ಟಿಂಗ್ ಅಲ್ಲೇ ಎಕ್ಸ್ಪ್ಲೈನ್ ಮಾಡಿದೀನಿ. ದೆನ್ ಪಬ್ಲಿಕ್ ರೆಕಾರ್ಡ್ ಮ್ಯಾನೇಜ್ಮೆಂಟ್, ಎಸ್ಪೆಷಲಿ ಫಾರ್ ಪ್ರೊವೈಡಿಂಗ್ government service. In Karnataka we are using app called as Bhoomi. Bhoomi ಅನ್ನೋ ಆಪ್ ಇದೆ ಕರ್ನಾಟಕದಲ್ಲಿ. ಸೊ ಎಂಟೈರ್ ನಿಮಗೆ ಲ್ಯಾಂಡ್ ರೆಕಾರ್ಡ್ಸ್ ಏನಿದೆಯೋ, ಸೊ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಇನ್ ಸಾಫ್ಟ್ ಕಾಪೀಸ್. ಸೊ ನಿಮ್ಮ ಲ್ಯಾಂಡ್ ಎಷ್ಟಿದೆ, ಸೊ ನಿಮ್ಮ ಊರು ಎಲ್ಲಿದೆ,
ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ, ಯಾವ ಹೋಬಳಿ, ಯಾವ ತಾಲೂಕು, ಎವ್ರಿಥಿಂಗ್ ಆಪ್ಷನ್ಸ್ ಆರ್ ಅವೈಲೇಬಲ್. ಸೊ ಅಪ್ ಟು ನಿಮ್ಮ ಲ್ಯಾಂಡ್ ಏನಿದೆಯೋ ಸೊ ಅದನ್ನ ಕ್ಲೀನ್ ಆಗಿ ಹೋಗಿ ನೀವು ಓಪನ್ ಮಾಡಿ ನೋಡ್ಕೋಬಹುದು. ಲ್ಯಾಂಡ್ ಬೌಂಡ್ರೀಸ್, ಸೊ ಲೆಫ್ಟ್ ಸೈಡ್ ಅಲ್ಲಿ ಯಾರಿಗೆ ಸೇರಿರುವಂತ ಲ್ಯಾಂಡ್ ಇದೆ, ರೈಟ್ ಸೈಡ್ ಗೆ ಯಾರಿಗೆ, ಸೊ ಎವ್ರಿಥಿಂಗ್ ಈಸ್ ಸ್ಟೋರ್ಡ್ ವಿತ್ ದ ಹೆಲ್ಪ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್. ಸೊ ಹಾಗಾಗಿ ಟು ಪ್ರೊವೈಡ್ ದ ಗವರ್ನಮೆಂಟ್ ಸರ್ವಿಸ್, ಸೊ ದಿಸ್ ಈಸ್ ವೆರಿ ಹೆಲ್ಪ್ಫುಲ್. ಸೊ ಎಕ್ಸಾಮ್ ನಲ್ಲಿ ಕೇಳಿದ್ರೆ ಯು ಕ್ಯಾನ್ write that to maintain the public records. This is also an example, best example. Data of Aadhaar records. Alva? So ಎಷ್ಟು ಕೋಟಿ ಜನಸಂಖ್ಯೆ ಇದೆ. So as I said, ಪ್ರತಿಯೊಬ್ಬರ ನೇಮ್, ಫಾದರ್ ನೇಮ್, just you take 100 crores. So that much different names. Alva? So father name, address, so your biometrics, so everything. So this is called as big data. Big data. So entire ನಮ್ಮ population ಏನಿದೆಯಲ್ವಾ, so ಅಷ್ಟು population in the records will be stored in the form of soft copies with the help of cloud. Clear? So these are the 4 important applications of cloud computing. So what is the present scenario of cloud computing, especially with respect to India? Indiaದಲ್ಲಿ, so Indiaದಲ್ಲಿ, so we are number 1 market actually. So making India the second largest software as a service. Alva? So why we are calling Bangalore as a Silicon City? Because software companies ಇಂಡಿಯಾದಲ್ಲಿ ಹೆಚ್ಚಾಗಿ ಇರುವಂತದ್ದು ಬ್ಯಾಂಗ್ಳೂರ್ನಲ್ಲಿ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಎಸ್ಪೆಷಲಿ ಫಾರ್ ಸಾಫ್ಟ್ವೇರ್, so software services, so Bangalore is number 1 in India. So that is why Bangalore is called as Silicon City of India. Clear alva? So hagagi after America, after US, to provide software service, so India is in second place, especially for SaaS. What is SaaS? Software as a service. So IaaS, IaaS is infrastructure as a service. PaaS, platform as a service. So this one is last, software as a service. So idrinda enagutte, so they will provide you ready to use applications. So application la develop ಮಾಡಿ, just you pay and use. Clear? So that is one thing. India's SaaS companies are expected to grow 20 to 25% every year. Per annum means year. So every year, so they are developing at the percentage of 20 to 25%, and by the end of 2030, so what will be the market size of market? So it will be around $50 billion, not even million. So expected market growth will be around $50 billion. So ಎಲ್ಲಿ ಇದು ಪ್ರಪಂಚದಲ್ಲ, ಇಂಡಿಯಾದಲ್ಲ, is only with respect to India. So these data are very important. So this is hybrid cloud adoption. So ಅಲ್ಲಿ ನಾವು definition miss ಮಾಡಿದ್ವಲ್ವಾ, so ಅದಕ್ಕೆ you can take this as a definition, hybrid cloud. Here business in India are increasingly adopting hybrid cloud models, so combining private and public cloud. Best example is, as I already said, so Netflix. So here you can use government data for advertisement purpose as well as movies for your entertainment purpose. So movies alla, it is private. So government documents are public one. So both the documents can be used in Netflix. So that is why it is called as hybrid cloud. So ಇಂಡಿಯಾದಲ್ಲಿ ಇನ್ವೆಸ್ಟ್ಮೆಂಟ್ ಇವಾಗ ಜಾಸ್ತಿ ಆಗ್ತಾ ಇದೆ, ಅಬ್ಸರ್ವ್ ಮಾಡಿದ್ರ, ಎಸ್ಪೆಷಲಿ ಆಫ್ಟರ್ ಜಿಯೋ ಇತ್ತು, ದೆನ್ ಸ್ಪೈಸ್ ಅಂತ ಒಂದು ಕಂಪನಿ ಇತ್ತು. ಸೊ ದೇ ಹ್ಯಾವ್ ಮರ್ಜ್ಡ್ ವಿತ್ ಆದಿತ್ಯ ಬಿರ್ಲಾದವ್ರ ಜೊತೆ ಮರ್ಜ್ ಆಗಿ ದೇ ಹ್ಯಾವ್ ಕ್ರಿಯೇಟೆಡ್, ದೇ ನೇಮ್ಡ್ ಇಟ್ ಆಸ್, ಮರ್ಜ್ ಆಗಿ ದೇ ಹ್ಯಾವ್ ಕ್ರಿಯೇಟೆಡ್ ಇಟ್ ಆಸ್ ಏರ್ಟೆಲ್. ಸೊ ಏರ್ಟೆಲ್ ಅವ್ರದ್ದು ಕೂಡ ಸರ್ವಿಸ್ ಕೊಡ್ತಾ ಇದಾರೆ. ಸೊ ಜಿಯೋ ಯು ಆರ್ ಹ್ಯಾವಿಂಗ್ ಸರ್ವಿಸಸ್, ಎಸ್ಪೆಷಲಿ ಯು ಹ್ಯಾವ್ ಜಿಯೋ ಮೊಬೈಲ್ಸ್, ಟಿವಿಸ್ ಅಲ್ವಾ. ಸೊ ಮೂವಿಗಳನ್ನ ನೋಡೋದಾದ್ರೆ ಇಫ್ ಯು ಪೇ 1500 rupees, ಸೊ ದೇ ವಿಲ್ ಪ್ರೊವೈಡ್ ಯು ಮೊಬೈಲ್ ಆಸ್ ವೆಲ್ ಆಸ್ 1 year ಸರ್ವಿಸ್. ಸೊ ಅಲ್ಲಿ ನೀವು ಜನರೇಟ್ ಮಾಡೋ ಡಾಟಾವನ್ನೆಲ್ಲ ಯಾರು ಸ್ಟೋರ್ ಮಾಡ್ತಾ ಇದ್ದಾರೆ? ಸೊ ಜಿಯೋ ಈಸ್
storing on behalf of you. So in cloud, correct alva? So data expansion ಮಾಡೋದಕ್ಕೆ, that means to provide more service to the public. So these cloud computing are more helpful, correct? So ಅವ್ರು ಏನ್ ಮಾಡ್ಬೇಕಾಗಿಲ್ಲ, ಈ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಆಗ್ಬೇಕಾಗಿಲ್ಲ. ಸೊ ಡೈರೆಕ್ಟ್ ಆಗಿ ಏನ್ ಮಾಡ್ಬೋದು, ಸೊ ಈಗ ಇಫ್ ಗೂಗಲ್ ಈಸ್ ಪ್ರೊವೈಡಿಂಗ್ ದ ಸರ್ವಿಸ್, ದೇ ಕ್ಯಾನ್ ಪರ್ಚೇಸ್ ಸಮ್ ಅಮೌಂಟ್ ಆಫ್ ಸ್ಪೇಸ್. ಕ್ಲಿಯರ್? ಸೊ ಅದನ್ನ ಪರ್ಚೇಸ್ ಮಾಡಿ, ಸೊ ದೇ ಕ್ಯಾನ್ ಎಕ್ಸ್ಪ್ಯಾಂಡ್ ದ ಸರ್ವಿಸ್. ಸೊ ಗೂಗಲ್ ಡ್ರೈವ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಸೊ ದೇ ಆರ್ ಡೂಯಿಂಗ್ ದ ಸೇಮ್ ಥಿಂಗ್. ಸೊ ಡಾಟಾ ಸೆಂಟರ್ ಎಕ್ಸ್ಪ್ಯಾನ್ಷನ್, ಎಸ್ಪೆಷಲಿ ಎಕ್ಸಾಂಪಲ್ ಆಗಿ ಯಾವ್ದು ತಗೋಬಹುದು ಅಲ್ವಾ? ಸೊ ಜಿಯೋ ಆಗಿರ್ಬೋದು ಅಥವಾ ಏರ್ಟೆಲ್, ಭಾರತಿ ಏರ್ಟೆಲ್ ಅಂತ ಹೇಳಿ. ಸೊ ದೇ ಹ್ಯಾವ್ ಮರ್ಜ್ಡ್, ಬಿಫೋರ್ ಇಟ್ ವಾಸ್ ಓನ್ಲಿ ಏರ್ಟೆಲ್. ಸೊ ಆದಿತ್ಯ ಬಿರ್ಲಾ ಗ್ರೂಪ್ ಅವರು they have merged both Bharti as well as Bharti Airtel. Spice and ಸೇರಿಸಿ merge ಮಾಡಿ they have renamed it as Bharti Airtel. Before it was only Airtel. So Airtel ಯಾರ್ದು? ಆದಿತ್ಯ ಬಿರ್ಲಾ ಅಲ್ವಾ? ಆದಿತ್ಯ ಬಿರ್ಲಾ ಕಂಪನಿ ಅವ್ರದ್ದು. So Airtel. So they are investing more on cloud computing to increase the service. ಯಾವ ರೀತಿ ಸರ್ವಿಸ್ ಜಾಸ್ತಿ ಆಗ್ಬೋದು ಅಂತ ಹೇಳ್ತೀನಿ ನೋಡಿ. So especially in the sector of e-commerce. ಸೊ ಇ ಕಾಮರ್ಸ್ ಸೆಕ್ಟರ್ಸ್ ನಲ್ಲಿ ಯೂಶುವಲ್ ಆಗಿ ದೀಪಾವಳಿ ಸೀಸನ್ ಬಂತು ಅಂದ್ರೆ, ಆರ್ ಇಫ್ ಯು ಹ್ಯಾವ್ ಎನಿ ಬಿಗ್ ಬಿಲಿಯನ್ ಡೇ ಅಲ್ವಾ? ಸೊ ಬಿಗ್ ಬಿಲಿಯನ್ ಡೇ ಬಂತು ಅಂತ ಹೇಳಿದ್ರೆ, ಸೊ ನಾವು ಸರ್ಚ್ ಮಾಡುವಂತದ್ದು ಪಾಪ್ಯುಲೇಷನ್ ಏನಾಗುತ್ತೆ, ಡೆನ್ಸಿಟಿ. ಸೊ ಪೀಪಲ್ಸ್ ವಿಲ್ ಸರ್ಫ್ ಮೋರ್. ಸೊ ಜಾಸ್ತಿ ನೀವು ಏನ್ ಮಾಡ್ತೀವಿ, ಪರ್ಟಿಕ್ಯುಲರ್ ವೆಬ್ಸೈಟ್ ಅನ್ನ ಯೂಸ್ ಮಾಡ್ತೀವಿ. ಸೊ UPSC ವೆಬ್ಸೈಟ್ ಅಲ್ಲೂ ಅಷ್ಟೇ. ಸೊ ಒನ್ಸ್ ದೇ ಅನೌನ್ಸ್ ದ ರಿಸಲ್ಟ್, ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರಲ್ವಾ, ಮಾಡೋದನ್ನ ಯೂಶುವಲ್ ಆಗಿ UPSC ದೇ ವಿಲ್ ಅನೌನ್ಸ್ ಅಟ್ ದ 8 o'clock in the night, 8, 9, 10, 11 o'clock ಅಲ್ಲಿ ನೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಯು ನೋ ವೈ? ಆಲ್ಮೋಸ್ಟ್ 30 lakh ಸ್ಟೂಡೆಂಟ್ಸ್ ಯೂಶುವಲ್ ಆಗಿ ಅಟ್ ಎ ಟೈಮ್ ದೇ ವಿಲ್ ಅಸೆಸ್ UPSC ವೆಬ್ಸೈಟ್. ಸೊ ನಾವು ಯೂಸ್ ಟು ಓಪನ್ ಮಾಡ್ತಾ ಇದ್ವಿ, ಸುಮ್ಮನೆ ಬಫರ್ ಆಗ್ತಾ ಇರುತ್ತೆ, ವೆಬ್ಸೈಟ್ ಓಪನ್ ಆಗಲ್ಲ. ಅಂದ್ರೆ ಕಂಪ್ಲೀಟ್ ಆಗಿ ಅಷ್ಟು ಜಾಮ್ ಆಗಿ ಹೋಗುತ್ತೆ. ಬಿಕಾಸ್ ಸ್ಟೋರೇಜ್ ಕೆಪಾಸಿಟಿ ಈಸ್ ಲೆಸ್. ಸೊ ಹೆಚ್ಚಿಗೆ ಅಸೆಸ್ ಮಾಡ್ತು ಅಂತ ಹೇಳಿದ್ರೆ, ಸೊ ನಿಮಗೆ ಜಾಮ್ ಆಗುತ್ತೆ ವೆಬ್ಸೈಟ್. ಸೊ ಟು ರೆಡ್ಯೂಸ್ ದಟ್ ಪ್ರಾಬ್ಲಮ್ಸ್, ಸೊ ಜನರಲ್ ಆಗಿ ಏನ್ ಮಾಡ್ತಾ ಇದಾರೆ, ಸೊ ಇ ಕಾಮರ್ಸ್ ಅವರು ದೇ ಆರ್ ಇನ್ವೆಸ್ಟಿಂಗ್ ಮೋರ್ ಆನ್ ಕ್ಲೌಡ್. ಸೊ ದಟ್ ಇಫ್ ಯು ಅಸೆಸ್ ಮೋರ್ ಪೀಪಲ್ಸ್ ಆರ್ ಅಸೆಸಿಂಗ್ ಡ್ಯೂರಿಂಗ್ ಬಿಗ್ ಬಿಲಿಯನ್ ಡೇ. ಸೊ ಈವನ್ ದೋ ನೀವು ಅಸೆಸ್ ಮಾಡಿದ್ರು ಕೂಡ ಏನಾಗುತ್ತೆ, ಅಮೆಝಾನ್ ಅಲ್ಲಿ ಯಾವತ್ತಾದ್ರೂ ಹ್ಯಾಕ್ ಆಗಿದೆಯಾ? ಐ ಮೀನ್ ನಿಮಗೆ ಸರ್ಫ್ ಮಾಡುವಾಗ ಸೊ ಯಾವಾಗಾದ್ರೂ ಡಿಲೇ ಆಗುತ್ತಾ? ಸೊ ಕ್ಲಿಕ್ ಮಾಡಿದ ತಕ್ಷಣ ಇಫ್ ಯು ಹ್ಯಾವ್ ಪ್ರಾಪರ್ ವೈಫೈ, ಒನ್ ಕ್ಲಿಕ್ ಅಲ್ಲಿ ಓಪನ್ ಆಗುತ್ತೆ. ಸೊ ಯು ನೀಡ್ ಲಾರ್ಜ್ ಸ್ಪೇಸ್ ಟು ಗಿವ್ ಅಸೆಸ್ ಟು ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಸ್. ಬೇಕಾ ಬೇಡವಾ? ಸೊ ಹೆಚ್ಚಿಗೆ ಸ್ಪೇಸ್ ಇರೋದ್ರಿಂದ ಸೊ ಯು ಈಸಿಯಾಗಿ ಏನ್ ಮಾಡ್ಬೋದು, ನಿಮಗೆ ವಿತೌಟ್ ಎನಿ ಹಿಂಡರೆನ್ಸ್ ಇನ್ ದ ಸರ್ವಿಸ್ ನಿಮಗೆ ಈಸಿಯಾಗಿ ಪರ್ಚೇಸ್ ಮಾಡೋದಕ್ಕೆ ಅವಕಾಶ. ಅದರ್ವೈಸ್ ಸೊ ನಾರ್ಮಲ್ ಸ್ಪೇಸ್ ಏನಿದೆ ಅಷ್ಟೇ ಸ್ಪೇಸ್ ಅಲ್ಲಿ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಮ್ಯಾನೇಜ್ ಮಾಡೋದಕ್ಕೆ ಹೋದ್ರೆ, ಎಸ್ಪೆಷಲಿ ಆನ್ ಫೆಸ್ಟಿವಲ್ ಡೇಸ್ ಅಂಡ್ ಬಿಗ್ ಬಿಲಿಯನ್ ಡೇ, ನಿಮ್ಗೆ ವೆಬ್ಸೈಟ್ ಸ್ಟ್ರಕ್ ಆಗಿ ಹೋಗುತ್ತೆ ಯೂಶುವಲ್ ಆಗಿ. ಎಷ್ಟು ಅಸೆಸ್ ಮಾಡಿದ್ರು ನಿಮಗೆ ಎಲ್ಲೂ ಸ್ಟ್ರಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಯು ಶುಡ್ ಥಿಂಕ್ ದಟ್ ಸೊ ದೇ ಹ್ಯಾವ್ ಹ್ಯೂಜ್ ಕ್ಲೌಡ್. ಹಾಗಾಗಿ ಇಟ್ ಈಸ್ ಪ್ರೊವೈಡಿಂಗ್ ಸರ್ವಿಸ್ ಟು ಎವ್ರಿ ಒನ್. ಸೊ ದಟ್ ಈಸ್ ಕಾಲ್ಡ್ ಆಸ್ e-commerce scalability. Scalability means to increase their service.